ಪೋಷಕರೇ, ನಿಮಗೂ ಬಂತ ನಿಮ್ಮ ಮಗುವಿನ ಶಾಲೆಯಿಂದ ನೋಟಿಸ್. ಟಿಸಿ ತಗೊಳ್ಳೋಕೆ ಶಾಲೆ ಬದಲಾವಣೆಗೆ ಡೆಡ್ಲೈನ್. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಯಾವ ಲಾಯರ್ ನೋಟಿಸ್ ಅಲ್ಲ. ಇದು ಸ್ಕೂಲ್ನಿಂದ ಪೇರೆಂಟ್ಸ್ಗೆ ಬಂದಿರೋ ಇನ್ಫಾರ್ಮೇಶನ್ ಲೆಟರ್ ಅನ್ನೋಕ್ಕಿಂತ ಇದನ್ನ ಲೀಗಲ್ ನೋಟಿಸ್ ಅಂತಾನೆ ಕರಿಬಹುದು. ನೀವೇ ಒಂದು ಸಲ ಇದನ್ನ ಓದಿ ನೋಡಿ ಪೂರ್ತಿ. ಮುಂದಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಲು ಇನ್ನೂ 6 ತಿಂಗಳುಗಳಿದ್ರೂ ಶಾಲೆಗಳು ತಮ್ಮ ವಿದ್ಯಾರ್ಥಿಗಳ ಪೋಷಕರಿಗೆ ನೋಟಿಸ್ ಕಳುಹಿಸಲು ಪ್ರಾರಂಭಿಸಿವೆ. ನೀವು ಈಗಲೇ ನಿಮ್ಮ ಮಕ್ಕಳ ಅಡ್ಮಿಷನ್ ಅನ್ನ ಕನ್ಫರ್ಮ್ ಮಾಡಬೇಕು. ನೀವು 1 ವಾರದೊಳಗೆ ಕನ್ಫರ್ಮ್ ಮಾಡದಿದ್ರೆ ಆ ದಿನಾಂಕದ ನಂತರ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಟಿಸಿ ತಗೋಬೇಕು ಅಂದ್ರೆ ಮುಂದಿನ ವರ್ಷದ ಸಂಪೂರ್ಣ ಫೀಸನ್ನ ನೀವು ಪಾವತಿಸಬೇಕಾಗುತ್ತೆ. ಇದು ಶಾಲೆಗಳ ಮಾಹಿತಿ ಪೋಷಕರಿಗೆ ಬಂದಿರೋದು. ಇದು ಶಾಲೆಗಳು ತಮ್ಮ ವಿದ್ಯಾರ್ಥಿಗಳ ಮತ್ತು ಪೋಷಕರ ಬಗ್ಗೆ ವಹಿಸುತ್ತಿರುವ ಕಾಳಜಿನ ಶೈಕ್ಷಣಿಕ ಸಂಸ್ಥೆಗಳು 6 ತಿಂಗಳ ಮುಂಚೆನೆ ನೋಟಿಸ್ ಕೊಟ್ಟು ಹೆದರಿಸ್ತಾ ಇದ್ದಾರ. ನಾನು ಹೇಳಬೇಕು ಅಂತ ಹೋಗ್ತಿರೋ ವಿಚಾರ ಇಷ್ಟೇ ಸ್ನೇಹಿತರೆ. ಶಾಲೆಗಳು ಹೀಗೆ ಹೆತ್ತವರಿಗೆ ನೋಟಿಸ್ ಕಳುಹಿಸೋದು ಸರಿನಾ? ಇದು ಕಾನೂನು ಪ್ರಕಾರ ಇದೆಯಾ? ಇದಕ್ಕೆ ನಮ್ಮ ಕಾನೂನು ತಜ್ಞರು ಏನಂತಾರೆ? ನಮ್ಮ ಸರ್ಕಾರ, ವಿದ್ಯಾಮಂತ್ರಿಗಳು ಏನಂತಾರೆ? ಈ ನೋಟಿಸ್ ನಲ್ಲಿ ಯಾವುದೇ ಕಂಡೀಷನ್ಸ್ಗಳು ಇಲ್ಲದೆ ಇರೋದ್ರಿಂದ ತುರ್ತು ಅಂತ ಬಂದಾಗ ಪೋಷಕರು ದುಡ್ಡು ಕಟ್ಟಿ ತಮ್ಮ ಮಕ್ಕಳನ್ನ ಶಾಲೆಯಿಂದ ಬಿಡಿಸ್ಕೋಬೇಕಾಗತ್ತಾ? ಇದೆಲ್ಲ ಸರಿನಾ? ನೀವು ಇದರ ಬಗ್ಗೆ ಏನಾದರೂ ಹೇಳಲು ಬಯಸಿದ್ರೆ ದಯವಿಟ್ಟು ಇದನ್ನ ಎಲ್ಲಾ ಪೋಷಕರಿಗೆ ಹಂಚಿಕೊಳ್ಳಿ ಮತ್ತು ಸಂಬಂಧಪಟ್ಟ ಜನರಿಗೆ ತಲುಪಿಸಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಉತ್ತಮವಾದ ಪರಿಹಾರ ಸಿಗಲಿ ಅಂತ ನಾನು ಭಾವಿಸ್ತೀನಿ. ಈ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಟು ಬಿ ಬಿವೇರ್, ಅವೇರ್ನೆಸ್ ಇಸ್ ಮಸ್ಟ್.